ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಯೂನಿಕ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸಿಂಪಲ್ ಆಗಿ 3 ಸ್ಟೆಪ್ಸಲ್ಲಿ ಡಿಸೈನ್ ಬರುತ್ತೆ, ವಿತೌಟ್ ಬೀಡ್ಸು, ವಿತೌಟ್ ಟೆಸಲ್ಸು. ಅದಕ್ಕಾಗಿ ನಾನು 7 ಎಳೆ ದಾರ 10.075 mm ಕ್ರೋಶನ್ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಬಟ್ಟೆ ಒಳಗೆ ನಾನು ಕ್ರೋಶನ ಸೇರಿಸಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಆ ಚೈನನ್ನು ಇಲ್ಲಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದು ಚೈನು ಲಾಕು, ಮತ್ತೆ ಒಂದು ಚೈನ್ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ, ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಬೇಸ್ ಲೈನ್ ಪೂರ್ತಿ ನಾವು ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಬೇಸ್ ಲೈನ್ ಪೂರ್ತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಚೈನು ಒಂದು ಲಾಕು, ಒಂದು ಚೈನು ಒಂದು ಲಾಕ್. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಪೂರ್ತಿ ಒಂದು ಚೈನು ಒಂದು ಲಾಕು, ಒಂದು ಚೈನು ಒಂದು ಲಾಕ್ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡನ್ನು ಹೊರಗಡೆ ಎಳ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ. ಎಲ್ಲಿಗೆ ಲಾಕ್ ಮಾಡಿದ್ನೋ ಅಲ್ಲಿಗೆ ಈ ಥ್ರೆಡನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡಿದ್ದೀನಲ್ಲ, ಆ ಚೈನ್ಗೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 3 4. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 4 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ 1 2 ಚೈನ್ಸನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಏನಿದೆ ಥರ್ಡ್ ಚೈನ್ಗೆ ಕ್ರೋಶಾ ಮೇಲಿಂದ ಈ ರೀತಿ 2 ಟೈಮ್ಸ್ ಥ್ರೆಡನ್ನು ತಗೊಂಡು 1 2 ಸ್ಕಿಪ್ ಮಾಡಿ ಥರ್ಡ್ ಒಂದು ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಈ ರೀತಿಯಾಗಿ ವಿ ಶೇಪಲ್ಲಿ ಒಂದು ಕಂಬ ಫಾರ್ಮ್ ಆಗುತ್ತೆ. ಈಗ ಈ ರೀತಿ ಮಾಡ್ಕೊಂಡಾಗಿದ್ದಾದ್ಮೇಲೆ ನಾನು ಇಲ್ಲೇ 1 2 3 4 ಚೈನ್ಸ್ ಮಾಡಿಕೊಂಡೆ. 4 ಚೈನ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕೊನೆಯದು ಏನಿದೆ ಇಲ್ಲಿ ಜಾಗ, ಅಲ್ಲಿಗೆ ಈ 4 ಚೈನ್ಸ್ನ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಗ ಇಲ್ಲಿ ಲೂಪ್ ಥರ ಒಂದು ಫಾರ್ಮ್ ಆಗುತ್ತೆ. ಮತ್ತು ಈಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಟ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅದಕ್ಕೆಲ್ಲ ನಾನು ಸಿಂಗಲ್ ಕ್ರೋಶಸ್ ಹಾಕ್ಕೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. ಕೌಂಟ್ ಮಾಡ್ಕೋಬೇಕು ಎಷ್ಟಾಗತ್ತೆ ಅಂತ. ಅಷ್ಟು ಸಿಂಗಲ್ ಕ್ರೋಶಸ್ನ ಈ ಟ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅಲ್ಲಿಗೆ ಫಿಲ್ ಮಾಡ್ಕೋಬೇಕು. 1 ಆಯಿತು, 2 ಆಯಿತು, ಥರ್ಡ್ 1 ಹಾಕ್ಕೊಂಡೆ, 3 4 5 6. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಇಲ್ಲಿ ಒಂದು ಲೂಪ್ ಫಾರ್ಮ್ ಆಗಿದೆ. ಮತ್ತು ಇಲ್ಲಿ ಟ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅದಕ್ಕೆಲ್ಲ ನಾನು 6 ಟೋಟಲಿ 6 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸೇಮ್ ಯಾವ ಚೈನಿಂದ ನಾನು ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ನೋ ಅದೇ ಚೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಗ ಈ ರೀತಿಯಾಗಿ ಬರುತ್ತೆ. ಒಂದು ಕಡೆ ಪ್ಲೇನ್ ಚೈನ್, ಇನ್ನೊಂದು ಕಡೆಯಿಂದ ಎಲ್ಲ ಸಿಂಗಲ್ ಕ್ರೋಶೆಟ್ಸಿಂದ ಫಿಲ್ ಮಾಡ್ಕೊಂಡಿರೋದು. ಇವಾಗ ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ನೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಂಡಿದ್ದೀನಿ ಸೇಮ್ ಪ್ಲೇಸ್ಗೆ. ಮತ್ತು 3 ಚೈನ್ಸ್ 1 2 3 ಚೈನ್ಸ್ ಹಾಕ್ಕೊಂಡು ಒಂದು ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಲಾಕ್ ಮಾಡ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಒಂದು ಕಂಬನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಏನಿದೆ ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡನ್ನು 2 ಟೈಮ್ಸ್ ತಗೊಂಡು 1 2 ಚೈನ್ ಸ್ಕಿಪ್ ಮಾಡಿ ಥರ್ಡ್ ಚೈನ್ ಏನಿದೆ ಅಲ್ಲಿಂದ ನಾನು ಒಂದು ಟ್ರಿಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಫಸ್ಟ್ 2 ಒಂದು ಮಾಡ್ಕೋಬೇಕು, ಮತ್ತೆ 2 ಒಂದು ಮಾಡಿಕೊಂಡು
ಮತ್ತೆ 2 ಒಂದು ಕಂಬ ಮಾಡಿಕೊಂಡ್ರೆ ಈ ರೀತಿಯಾಗಿ ವಿ ಶೇಪಲ್ಲಿ ಬರುತ್ತೆ. ಈಗ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದಾದ್ಮೇಲೆ 1 2 3 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಈ ಕೊನೆಗೆ ಏನಿದೆ ಅಲ್ಲಿಗೆ ತೋರಿಸ್ದೆಲ್ಲಾಗದೆ ಈ ತ್ರಿಬಲ್ ಕ್ರೋಶೆಟ್ಟು ಕೊನೆಗೆ ಏನು ಬಂದಿರತ್ತೆ ಅಲ್ಲಿಗೆ ಈ 4 ಚೈನ್ಸ್ನ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ ಆಗ. ಈಗ ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶೆ ಏನು ಮಾಡ್ಕೊಂಡಿದ್ದೆ ಅಲ್ಲಿಗೆಲ್ಲ ನಾನು 6 ಸಿಂಗಲ್ ಕ್ರೋಶೆಸ್ನ ಹಾಕೊಂಡು ಫಿಲ್ ಮಾಡ್ಕೊತಾ ಇದ್ದೀನಿ. 1 ಆಯಿತು, 2 ಆಯಿತು, 3 4 5 6 5 ಆಗಿದೆ. ಈಗ 6ನೇದು ಹಾಕ್ಕೊಂಡು ಸೇಮ್ ಪ್ಲೇಸ್ಗೆ ನಾನು ಎಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಂಡಿದ್ದೆ ಅದೇ ಪ್ಲೇಸ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಆಗ ನೋಡಿ ಈ ರೀತಿಯಾಗಿ ವಿ ಶೇಪಲ್ಲಿ ಬರ್ತದೆ. ಇದೇ ರೀತಿ ಪೂರ್ತಿ ಮತ್ತೆ 3 ಚೈನ್ಸ್ ಹಾಕ್ಕೊಂಡು 4 ಲಾಕ್ ಮಾಡಿದ್ದಾದಮೇಲೆ ಒಂದು ಚೈನ್ ಸ್ಕಿಪ್ ಮಾಡಿ ಮತ್ತೆ 2 ಲೂಪ್ಸ್ ಬಿಟ್ಟು ತ್ರಿಬಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ಸ್ ಹಾಕ್ಕೊಂಡು ಲೂಪ್ ಫಾರ್ಮ್ ಮಾಡಿಕೊಂಡು ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಂಡು ಇದೇ ರೀತಿ ಈ ಸೆಕೆಂಡ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಲೈನ್ ಪೂರ್ತಿ ಈ ರೀತಿಯಾಗಿ ರೆಡಿ ಆಗಿದೆ. ಎಂಡಿಂಗಲ್ಲಿ ನಾನು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟು ಚೈನ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕ್ಕೊಂಡು ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ಪು ಈ ರೀತಿಯಾಗಿ ರೆಡಿ ಆಗಿದೆ. ಬನ್ನಿ ಥರ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಥ್ರೆಡ್ಡನ್ನು ಇಲ್ಲಿ 4th ಚೈನ್ ಏನಿದೆ ಅಲ್ಲಿಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಇಲ್ಲಿ 4 ಚೈನ್ಸ್ ಲೂಪ್ ಮಾಡ್ಕೊಂಡಿದ್ದೆಲ್ಲ ಆ ಲೂಪ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 4th ಚೈನ್ಗೆ ನಾನು ಲಾಕ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಈ 4 ಚೈನ್ಸ್ ಲೂಪ್ ಏನಿತ್ತು ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 1 2 3 4 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಈ ಲೂಪ್ಗೆ ಅದನ್ನು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು ಸ್ಮಾಲ್ ಪೆಟಲ್ ಥರ ಫಾರ್ಮ್ ಆಗುತ್ತೆ. ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಆ 4 ಚೈನ್ಸ್ ಲೂಪ್ ಥರ ಮಾಡ್ಕೊಂಡಿದ್ದೆ ಅಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು 4 ಚೈನ್ಸ್ 1 2 3 4 ಚೈನ್ಸ್ ಹಾಕ್ಕೊಂಡು ಮತ್ತೇನು ಸಹ 4 ಚೈನ್ಸ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಆ ಲೂಪ್ಗೆ. ಮತ್ತು 1 2 3 4 ಈ ರೀತಿಯಾಗಿ 4 ಟೈಮ್ಸು 4 ಚೈನ್ಸನ್ನು ಹಾಕ್ಕೊಂಡು ಈ ಲೂಪ್ಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಸ್ಮಾಲ್ ಫ್ಲವರ್ ಟೈಪು ಫಾರ್ಮ್ ಆಗಿದೆ. ತುಂಬ ಚೆನ್ನಾಗಿ ಇರುತ್ತೆ ಡಿಸೈನು, ಯೂನಿಕ್ಕಾಗಿ ಸಿಂಪಲ್ಲಾಗಿ. ಮತ್ತೆ ಒಂದು ಚೈನ್ ಹಾಕ್ಕೊತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಇಲ್ಲಿಂದನೇ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ 3 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಫಸ್ಟು 2 ಲೂಪ್ಸ್ ಒಂದು ಮಾಡಿಕೊಂಡ್ರೆ ಮತ್ತೆ 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು 4 ಕಂಬನ ಹಾಕ್ಕೊತೀನಿ. ಒಂದಾಗಿದೆ. ಈಗ ಎರಡನೇದು, ಈಗ 3 4 ನೋಡಿ ಫ್ರೆಂಡ್ಸ್, ಹಿಂಗೆ
ಇಲ್ಲಿ 4th ಚೈನಿಗೆ ಲಾಕ್ ಮಾಡಿದ್ದಾದ್ಮೇಲೆ ಒಂದು ಲಾಕ್ ಮಾಡಿಕೊಂಡು ಈ ಲೂಪ್ಗೆ 4 ಚೈನ್ಸ್ ಲಾಕು 4 ಚೈನ್ಸ್ ಲಾಕ್ ಇದೇ ರೀತಿ 4 ಚೈನ್ಸ್ನ 4 ಟೈಮ್ಸ್ ಮಾಡಿಕೊಂಡು ಈ ಲೂಪ್ಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ಸ್ ಏನಿದೆ ಅಲ್ಲಿಗೆ 4 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಚೈನ್ ಹಾಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲೇ ಲೂಪ್ ಏನು ಮಾಡಿದ್ದೆ ಲೂಪ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಲೂಪ್ ಏನು ಮಾಡಿದ್ದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ 4 ಚೈನ್ಸ್ ಮಾಡ್ಕೊತಾ ಇದ್ದೀನಿ. 1 2 3 4 ಚೈನ್ಸ್ ಮಾಡಿಕೊಂಡು ಈ ಲೂಪ್ ಏನಿತ್ತು ಆ ಲೂಪ್ಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಮತ್ತೆ ಆ ಲೂಪ್ಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಮತ್ತೆ ಲೂಪ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ 4 ಚೈನ್ಸ್ ಹಾಕೋಬೇಕು. 1 2 3 4 ಹಾಕ್ಕೊಂಡು ಮತ್ತೆ ಸೇಮ್ ಲೂಪ್ಗೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಫ್ಲವರ್ ಪೆಟಲ್ಸ್ ಥರ ರೆಡಿ ಆಗುತ್ತೆ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಕೆಳಗಡೆ 3 ಚೈನ್ಸ್ ಏನು ಹಾಕ್ಕೊಂಡಿದ್ದೆ ಅಲ್ಲಿಗೆ ಡಬಲ್ ಕ್ರೋಶೆ ಇದೇ ರೀತಿ ಮತ್ತೆ 4 ಡಬಲ್ ಕ್ರೋಶೆ ಲಾಕು 4 ಚೈನ್ಸ್ 4 ಟೈಮ್ಸ್ ಲಾಕ್ ಮಾಡಿಕೊಂಡು ಈ ಥರ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಡಿಸೈನು ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿನೂ ಇರುತ್ತೆ. ವಿತೌಟ್ ಟೆಸಲ್ಸ್ ಈ ಡಿಸೈನ್ ಹಾಕೊಂಡ್ರೆ ನಾನು ಎಂಡಿಂಗಲ್ಲಿ ನೋಡಿ ಇಲ್ಲೇ 4 ಪೆಟಲ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕೆಳಗಡೆ ಒಂದು ಸಿಂಗಲ್ ಕ್ರೋಶೆಟ್ ಮಧ್ಯೆ ನಾನು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. 6 ಸಿಂಗಲ್ ಕ್ರೋಶೆಟ್ ಹಾಕೊಂಡಿರ್ತೀನಲ್ಲ ಅದು ಸ್ಟಾರ್ಟಿಂಗ್ ಫಸ್ಟ್ ಸಿಂಗಲ್ ಕ್ರೋಶೆಟ್ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಂಡು ಇಲ್ಲೇ ಥ್ರೆಡ್ಡನ್ನು ಹೊರಗಡೆ ಹಿಡ್ಕೊಂಡು ಎಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿನೂ ಬರುತ್ತೆ ಡಿಸೈನು. ಇಲ್ಲಿ ಏನು ಕಾಣ್ತಿದ್ದೆ ಥ್ರೆಡ್ಡನ್ನು ಅದನ್ನು ಈ ರೀತಿಯಾಗಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿದೆ ಈ ಡಿಸೈನು. ನೋಡಿ ಫ್ರೆಂಡ್ಸ್, ಇದು ರೆಡಿ ಆದಮೇಲೆ ಈ ರೀತಿಯಾಗಿ ಕಾಣ್ತಿದೆ ಡಿಸೈನು. ಇಲ್ಲಿ ಪೆಟಲ್ಸ್ ರೀತಿ ಇಲ್ಲಿ ಒಂಥರ ಜೋಡಿಸ್ಕೊಂಡಂಗೆ ನೀವು ಫ್ಯಾನ್ಸಿ ಸ್ಯಾರೀಸ್ ಬೇಕಂದ್ರೆ ಈ ಡಿಸೈನ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯೂನಿಕ್ ಆಗೂ ಇದೆ, ತುಂಬ ಚೆನ್ನಾಗಿದೆ ಡಿಸೈನು. ನೋಡಿ, ನಾನು ಇಲ್ಲಿ ಎಕ್ಸ್ಟ್ರಾ ಇದ್ದ ಥ್ರೆಡ್ಸನ್ನೆಲ್ಲ ಈ ರೀತಿಯಾಗಿ ಗಮ್ ಹಾಕಿ ಬ್ಯಾಕ್ ಸೈಡ್ಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಇದೇ ರೀತಿ ಪ್ಲೇನ್ ಬೇಕಂದರೆ ಪ್ಲೇನ್ ಆಗೇನೆ ಬಿಡ್ಬೋದು. ಇಲ್ಲಾಂದರೆ ಈ ರೀತಿಯಾಗಿ ಇದು ಸ್ಟಾರ್ ಕುಂದನ್ಸು ನಾನು ಅಂಟಿಸ್ತಾ ಇರೋದು. ನೀವು ಸ್ಟಾರ್ ಕುಂದನ್ಸ್ ಆದರೂ ಅಂಟಿಸ್ಕೋಬೋದು, ಇಲ್ಲ ಪ್ಲೇನ್ ಕುಂದನ್ಸ್ ಆದರೂ ನಿಮಗೆ ಇಷ್ಟ ಬಂದಿರೋ ಕುಂದನ್ಸ್ನ ಅಂಟಿಸ್ಕೋಬೋದು. ಆಗ ಇದಕ್ಕೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ಆದಷ್ಟು ಸಪೋರ್ಟ್ ಮಾಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಹೊಸ ವಿಡಿಯೋಗಳಿಂದ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.